ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಗುರೂಜಿ ಅವರ ಆಗಮನ ಆಗಿದೆ. ವಿಷಯ ಏನಪ್ಪಾ ಅಂದ್ರೆ ಅಲ್ಲಿರೋ ಸ್ಪರ್ಧಿಗಳಿಗೆ ಹೊಸ ವರ್ಷದಂದು ಚೈತನ್ಯ ತುಂಬಬೇಕಲ್ಲ, ಆದ್ರಿಂದ ಗುರುಗಳನ್ನ ಕರೆಸಿ ಅಲ್ಲಿ ಪೂಜೆ ಮಾಡಿಸಿದ್ದಾರೆ. ಆದ್ರಿಂದ ಕೆಲವು ಸ್ಪರ್ಧಿಗಳ ಬಗ್ಗೆ ಜ್ಯೋತಿಷ್ಯ ಭವಿಷ್ಯ ಕೂಡ ಹೇಳಿದ್ದಾರೆ ಗುರುಗಳು. ಅದ್ರಲ್ಲಿ ಬಂದ್ಬಿಟ್ಟು ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ಒಂದು ಟ್ಯಾಟೂ ವಿಷಯನ ಮಾತಾಡಿದ್ದಾರೆ. ಆ ಟ್ಯಾಟೂ ಇಂದ ಅವ್ರಿಗೆ ಎಷ್ಟು ಅನಾನುಕೂಲಗಳು ಆಗಿದೆ ಅಂತ ಅದನ್ನ ನೇರವಾಗಿ ಹೇಳಿದ್ದಾರೆ. ಅದನ್ನ ವರ್ತೂರ್ ಸಂತೋಷ್ ಅವರು ಕೂಡ ಒಪ್ಕೊಂತ ಇದ್ದಾರೆ ಅನ್ನೋ ತರ ಪ್ರೋಮೋ ಇದೆ. ಮತ್ತೆ ನಮೃತ ಅವರ ಬಾಳಲ್ಲಿ ಯಾರೋ ಒಬ್ರು ಹೊಸಬ್ರು ಬರ್ತಾರೆ, ತುಂಬಾ ಒಳ್ಳೇದಾಗುತ್ತೆ ಅನ್ನೋ ಭವಿಷ್ಯ ಕೂಡ ಹೇಳಿದ್ರು. ಆದ್ರೆ ಡ್ರೋನ್ ಪ್ರತಾಪ್ ಅವರ ಭವಿಷ್ಯ ಕೇಳಿ ಎಲ್ಲರಿಗೂ ಬೇಜಾರಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಯಾಕಂದ್ರೆ 3 ವರ್ಷದಿಂದ ಅವರು ಯಾರು ಅವರ ಫ್ಯಾಮಿಲಿನ ಮಾತಾಡ್ಸೇ ಇರಲಿಲ್ಲ, ತಂದೆ ತಾಯಿನ ಮಾತಾಡ್ಸೇ ಇರಲಿಲ್ಲ. ಆದ್ರೆ ಗುರುಗಳು ಹೇಳೋ ಪ್ರಕಾರ ನೀವು ತಂದೆ ತಾಯಿ ಅವ್ರ ಫ್ಯಾಮಿಲಿನ ಮಾತಾಡ್ಸಕ್ ಹೋದ್ರೆ ತುಂಬಾ ಕುಗ್ತೀರಾ, ಇನ್ನೂ ತುಂಬಾ ಕೆಟ್ಟ ಹೆಸರು ಬರುತ್ತೆ. ಆದ್ರಿಂದ ದೂರ ಇರೋದೇ ಒಳ್ಳೇದು ಅನ್ನೋ ಅವ್ರ ಅರ್ಥದಲ್ಲಿ ಹೇಳಿದ್ದಾರೆ. ಡ್ರೋನ್ ಪ್ರತಾಪ್ ಅವರು ಆ ವಿಷಯ ಕೇಳಿ ಅರ್ಧ ಕುಗ್ಗೋಗ್ಬಿಟ್ಟಿದ್ದಾರೆ. ಮತ್ತೆ ಈ ಭವಿಷ್ಯ ಜ್ಯೋತಿಷ್ಯ ಅನ್ನೋದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸ್ನೇಹಿತರೆ. ನಂಬೋದು ಬಿಡೋದು ನಿಮ್ಮ ವಿಚಾರ. ಇದ್ರ ಬಗ್ಗೆ ನಿಮಗೆ ಯಾರಿಗೆ ಎಷ್ಟು ನಂಬಿಕೆ ಇದೆ ಅಂತ ನನಗೂ ಗೊತ್ತಿಲ್ಲ. ಕೆಲವು ಸಂದರ್ಭದಲ್ಲಿ ಎಲ್ಲಾನು ನಂಬೇಕಾಗತ್ತೆ, ನಂಬೋ ಪರಿಸ್ಥಿತಿಗೂ ಅದು ತಗೊಂಡು ಹೋಗುತ್ತೆ ನಮ್ಮನ್ನ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ಈ ಜ್ಯೋತಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನೆಲ್ ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.